ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಿಮಗೆಲ್ಲ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇಡೀ ದೇಶ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಿಕೊಂಡಿದೆ. ಭಾರತದ ಪ್ರಧಾನಿ ಮೋದಿ ಯಥಾ ಪ್ರಕಾರ ಈ ಬಾರಿ ಕೂಡ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನ ಕೆಂಪುಕೋಟೆಯಲ್ಲಿ ಮಾಡಿದ್ದಾರೆ. ಈ ಬಾರಿಯ ವಿಶೇಷ ಅಂದ್ರೆ ಇದು ಮೋದಿ ಅವರ 13ನೇ ಸ್ವಾತಂತ್ರ್ಯೋತ್ಸವದ ಭಾಷಣ. ಹಾಗೆ ನಿರಂತರವಾಗಿ ಅತಿ ಹೆಚ್ಚು ಭಾಷಣಗಳನ್ನು ಮಾಡಿದ ಪ್ರಧಾನಿಗಳ ಪಟ್ಟಿಯಲ್ಲಿ ಮೋದಿ 2ನೇ ಸ್ಥಾನದಲ್ಲಿ ನಿಲ್ತಾರೆ. 17 ಬಾರಿ ಸ್ವಾತಂತ್ರ್ಯ ಉತ್ಸವವನ್ನ ಉದ್ದೇಶಿಸಿ ಮಾತನಾಡಿದ್ದ ಜವಾಹರ್ಲಾಲ್ ನೆಹರು ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ನಿಂತ್ಕೋತಾರೆ. ಹಾಗೆ ಇಂದಿರಾ ಗಾಂಧಿ 11 ಬಾರಿ ನಿರಂತರವಾಗಿ ಕೆಂಪುಕೋಟೆಯಲ್ಲಿ ಭಾಷಣಗಳನ್ನು ಮಾಡಿದ್ರು. ಹೀಗಾಗಿ ಆ ಪಟ್ಟಿಯಲ್ಲಿ ಇಂದಿರಾ ಅವರಿಗೆ 3ನೇ ಸ್ಥಾನ. ಇನ್ನು ಅತಿ ಹೆಚ್ಚು ಬಾರಿ ಸ್ವಾತಂತ್ರ್ಯೋತ್ಸವದ ಭಾಷಣಗಳನ್ನು ಮಾಡಿದ ಪಟ್ಟಿಯನ್ನು ನೋಡಿದ್ರೆ ಅದರಲ್ಲಿ ಇಂದಿರಾ ಗಾಂಧಿ ಅವರಿಗೆ 2ನೇ ಸ್ಥಾನ ಸಿಗುತ್ತೆ. ಯಾಕೆಂದ್ರೆ ಅವರು ಒಟ್ಟು 16 ಸ್ವಾತಂತ್ರ್ಯೋತ್ಸವಗಳಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ ಸತತವಾಗಿ ಭಾಗಿಯಾಗಿರೋದು 11 ಆದ್ರೆ ಇನ್ನು ಮಧ್ಯೆ ಅವರು ಅಧಿಕಾರ ಕಳ್ಕೊಂಡಿದ್ರು, ಆ ನಂತರ ಗೆದ್ದು ಬಂದ್ರು. ಅದೆಲ್ಲವನ್ನ ಲೆಕ್ಕ ಹಾಕಿದ್ರೆ ಇಂದಿರಾ ಗಾಂಧಿ ತಮ್ಮ ಅಧಿಕಾರಾವಧಿಯಲ್ಲಿ ಒಟ್ಟು 16 ಬಾರಿ ಸ್ವಾತಂತ್ರ್ಯೋತ್ಸವದ ಭಾಷಣಗಳನ್ನು ಮಾಡಿದ್ದಾರೆ. ಇನ್ನು ಇದನ್ನು ಹೊರತುಪಡಿಸಿದ್ರೆ ಈ ಬಾರಿಯ ಪ್ರಧಾನಿ ಭಾಷಣ ಸಾಕಷ್ಟು ಕಾರಣಗಳಿಗೆ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಅವರು ಇಂದಿನ ಅಗತ್ಯಗಳನ್ನು ಗಮನದಲ್ಲಿಟ್ಕೊಂಡು ಒಂದಷ್ಟು ಹೊಸ ಘೋಷಣೆಗಳನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಯ ನಂತರದ ಸ್ವಾತಂತ್ರ್ಯೋತ್ಸವ ಇದು. ಇಲ್ಲಿ ಆ ಪ್ರತಿಭಟನೆಯ ಗುರುತುಗಳೇನಾದರೂ ಕಾಣುತ್ವಾ ಅಂತ ನಾನಂತೂ ಹುಡುಕ್ತಾ ಇದ್ದೆ. ವಿದ್ಯಾರ್ಥಿಗಳು ಹಾಗೂ ಪೋಷಕರ ಸಮಸ್ಯೆಗೆ ಪ್ರಧಾನಿ ಒಂದು ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದೆ ಭಾರತದಲ್ಲಿ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ಉಚಿತವಾಗಿ ಆನ್ಲೈನ್ ಕೋಚಿಂಗ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಇದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸ್ವದೇಶಿ ಉದ್ಯಮಗಳು, ಸೆಮಿಕಂಡಕ್ಟರ್, ಕೃಷಿ, ಇನ್ಫ್ರಾಸ್ಟ್ರಕ್ಚರ್ ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಪ್ರಧಾನಿಗಳ ಭಾಷಣದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದ್ರೆ ಈ ಬಾರಿಯ ಕೆಂಪುಕೋಟೆಯ ಘೋಷಣೆಗಳೇನು? ಕಳೆದ ಬಾರಿ ಹೇಳಿದ್ದನ್ನ ಎಷ್ಟು ಸಾಧಿಸಿದ್ದಾರೆ? ಈ ಬಾರಿಯ ಘೋಷಣೆಗಳನ್ನ ಅಚೀವ್ ಮಾಡೋದಿಕ್ಕಿರೋ ಸವಾಲುಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಪ್ರಧಾನಿ ಮೋದಿ ಅವರ ಕೆಂಪುಕೋಟೆಯ ಭಾಷಣದಲ್ಲಿ ಈ ಬಾರಿ ಶಕ್ತಿ ಸಪ್ತಧಾರೆಗಳನ್ನು ಉಲ್ಲೇಖಿಸಲಾಗಿದೆ. ಅಂದ್ರೆ 7 ಶಕ್ತಿ ಪ್ರವಾಹಗಳನ್ನು ಉಲ್ಲೇಖಿಸಿರುವ ಮೋದಿ ದೇಶದ ಅಭಿವೃದ್ಧಿಗೆ ಅತಿ ಮುಖ್ಯ ಅನ್ನಿಸಿಕೊಳ್ಳುವ ಈ 7 ವಿಷಯಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಆದ್ಯತೆಯನ್ನು ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ಮೊದಲನೆಯದು ಉತ್ಪಾದನಾ ಕ್ಷೇತ್ರ. ಭಾರತ ಅತಿ ಹೆಚ್ಚು ಯುವಕರನ್ನು ಹೊಂದಿರೋ ದೇಶ. ನಮ್ಮಲ್ಲಿ ಉತ್ಪಾದನೆ ಹೆಚ್ಚಾಗ್ತಾ ಹೋದ್ರೆ, ಕಾರ್ಖಾನೆಗಳ ಸ್ಥಾಪನೆ ಹೆಚ್ಚಾದ್ರೆ ಉದ್ಯೋಗ ಸೃಷ್ಟಿ ಕೂಡ ಹೆಚ್ಚಾಗುತ್ತೆ. ಹಾಗೆ ಕಾರ್ಖಾನೆಗಳು ಸ್ಪರ್ಧಾತ್ಮಕವಾಗಿದ್ರೆ ಉತ್ಪಾದನೆ ಹೆಚ್ಚಾಗುತ್ತೆ ಮತ್ತು ಆ ಉತ್ಪಾದನೆಗಳು ಉತ್ತಮ ಗುಣಮಟ್ಟ ಮತ್ತು ಗ್ರಾಹಕ ಸ್ನೇಹಿಯಾಗಿದ್ರೆ ಅದರ ಮಾರಾಟ ಹೆಚ್ಚಾಗುತ್ತೆ, ರಫ್ತು ಕೂಡ ಹೆಚ್ಚಾಗುತ್ತೆ. ರಫ್ತು ಹೆಚ್ಚಾದ್ರೆ ನಮ್ಮ ವ್ಯಾಪಾರ ಕೊರತೆ ಕಡಿಮೆ ಆಗುತ್ತೆ, ದೇಶದ ಆರ್ಥಿಕತೆ ಸುಧಾರಣೆ ಆಗುತ್ತೆ. ಸೊ ಇದೆಲ್ಲದರ ಕಡೆಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಗಮನ ಹರಿಸಬೇಕಾದ ಅಗತ್ಯವನ್ನ ಪ್ರಧಾನಿ ಹೇಳಿದ್ದಾರೆ. ಭಾರತದ ಉತ್ಪಾದನೆ ಹೆಚ್ಚಾಗಬೇಕು, ಹಾಗೆ ನಾವು ಕೂಡ ಸ್ವದೇಶಿ ಉತ್ಪನ್ನಗಳನ್ನ ಹೆಚ್ಚು ಬಳಕೆ ಮಾಡೋದಕ್ಕೆ ಶುರು ಮಾಡಬೇಕು. ಸಾಧ್ಯ ಆದಷ್ಟು ಸ್ಥಳೀಯ ಸಂಪನ್ಮೂಲಗಳ ಬಳಕೆ ಹೆಚ್ಚಾದ್ರೆ ಆಮದು ಪ್ರಮಾಣ ಕಡಿಮೆ ಆಗುತ್ತೆ. ಅದು ದೇಶದ ಅಭಿವೃದ್ಧಿಗೆ ತುಂಬಾ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಇನ್ನು 2ನೇದು ಕೃಷಿ ಮತ್ತು ಆಹಾರ ಸಂಸ್ಕರಣಾ ಕ್ಷೇತ್ರ. ಭಾರತ ಕೃಷಿ ಪ್ರಧಾನ ದೇಶ. ನಮ್ಮಲ್ಲಿ ಇವತ್ತಿಗೂ ಒಟ್ಟು ಜನಸಂಖ್ಯೆಯ 50% ಕೃಷಿಯ ಮೇಲೆ ಆಧಾರಪಟ್ಟಿದೆ. ಕೃಷಿ ಆಧಾರಿತ ಉದ್ಯೋಗಗಳ ಮೇಲೆ ಅತಿ ಹೆಚ್ಚು ಜನ ಡಿಪೆಂಡ್ ಆಗಿದ್ದಾರೆ. ಗೆಳೆಯರೆ, ಗ್ರಾಮೀಣ ಭಾಗದಲ್ಲಿ ಯುವ ಮತ್ತು ಮಹಿಳಾ ಶಕ್ತಿ ದೊಡ್ಡ ಮಟ್ಟದಲ್ಲಿದೆ. ನಮ್ಮ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಅಂದ್ರೆ ಕೇವಲ ಕೃಷಿ ಉತ್ಪನ್ನಗಳನ್ನು ಹೆಚ್ಚು ಮಾಡೋದು ಅಷ್ಟೇ ಅಲ್ಲ, ನಾವು ಬೆಳೆಯುವ ಪದಾರ್ಥಗಳ ಗುಣಮಟ್ಟ ಹೆಚ್ಚಾಗಬೇಕು. ನೀವು ಗಮನಿಸಿರಬೇಕು, ಇತ್ತೀಚೆಗೆ ಭಾರತದ ಆಹಾರ ಧಾನ್ಯಗಳು, ನಮ್ಮ ಹಣ್ಣುಗಳು, ತರಕಾರಿ ಇದೆಲ್ಲ ಕೂಡ ವಿದೇಶಿ ಮಾರುಕಟ್ಟೆಯಿಂದ ದೊಡ್ಡ ಪ್ರಮಾಣದಲ್ಲಿ ತಿರಸ್ಕೃತಗೊಳ್ತಾ ಇವೆ. ಇದಕ್ಕೆ ಕಾರಣ ಅತಿಯಾದ ಪೆಸ್ಟಿಸೈಡ್ಗಳ ಬಳಕೆ ಮತ್ತು ಗುಣಮಟ್ಟದ ಕೊರತೆ. ಹೀಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನ ಗೆಲ್ಲಬೇಕು ಅಂದ್ರೆ ಉತ್ಪನ್ನಗಳ ಗುಣಮಟ್ಟ ಮುಖ್ಯ. ಹಾಗೆ ಅತಿಯಾದ ಪೆಸ್ಟಿಸೈಡ್ ಬಳಸಿದ ಆಹಾರ ಪದಾರ್ಥಗಳು ನಮ್ಮಲ್ಲಿ ಕೂಡ ನಾನಾ ರೋಗಗಳಿಗೆ, ಆರೋಗ್ಯ ಸಮಸ್ಯೆಗೆ ಕಾರಣ ಆಗ್ತಾ ಇವೆ. ಹೀಗಾಗಿ ಕೃಷಿ ಉತ್ಪಾದನೆಯನ್ನ ಹೆಚ್ಚು ಮಾಡೋದು ಅಷ್ಟೇ ಅಲ್ಲ, ಗುಣಮಟ್ಟವನ್ನ ಹೆಚ್ಚು ಮಾಡಬೇಕು. ಹಾಗೆ ಕೃಷಿ ಉತ್ಪನ್ನಗಳ ಮೌಲ್ಯವನ್ನ ಹೆಚ್ಚು ಮಾಡೋ ತರದ ಪ್ರಾಡಕ್ಟ್ಗಳನ್ನ ತಯಾರು ಮಾಡೋ ಕಡೆಗೆ ಕೂಡ ಗಮನ ಕೊಟ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಉದ್ಯೋಗಾವಕಾಶಗಳು ಕೂಡ ಹೆಚ್ಚಾಗತ್ವೆ ಮತ್ತು ಗ್ರಾಮೀಣ ಭಾರತದ ಆದಾಯ ಕೂಡ ಹೆಚ್ಚಾಗತ್ತೆ. ಇದು ಕೂಡ ಈಗ ದೇಶದ ಮುಂದಿರುವ ದೊಡ್ಡ ಗುರಿಗಳ ಪೈಕಿ ಒಂದು. ಇನ್ನು ಆಧುನಿಕ ತಂತ್ರಜ್ಞಾನದ ಜೊತೆ ನಾವು ಕೂಡ ಓಡಬೇಕಿದೆ ಅನ್ನೋದು. ಜಗತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಜಮಾನದಲ್ಲಿದೆ. ಹಾಗೆ ಚೈನಾ, ಜಪಾನ್ ನಂತಹ ದೇಶಗಳು ರೋಬೋಟಿಕ್ ಸೈನ್ಸ್ ಅಲ್ಲಿ ಕೂಡ ಸಾಕಷ್ಟು ಮುಂದುವರೆದಿವೆ. ಪಶ್ಚಿಮದ ದೇಶಗಳು ಕೂಡ ತಂತ್ರಜ್ಞಾನದಲ್ಲಿ ನಮಗಿಂತ ತುಂಬಾನೇ ಮುಂದಿವೆ. ಆದ್ರೆ ಈ ಕ್ಷೇತ್ರದಲ್ಲಿ ಭಾರತದ ಸಾಧನೆ ತುಂಬಾನೇ ಕಡಿಮೆ. ಇತ್ತೀಚೆಗೆ ಭಾರತವು ಒಂದಷ್ಟು ಏನೇನೋ ಮಾಡ್ತಾ ಇದೆ, ಆದ್ರೆ ಜಾಗತಿಕ ಸ್ಪರ್ಧೆಯಲ್ಲಿ ನಾವು ಹಿಂದುಳಿದಿದ್ದೀವಿ ಅನ್ನೋದಂತೂ ಎದ್ದು ಕಾಣ್ತಾ ಇದೆ. ಹೀಗಾಗಿ ತಾಂತ್ರಿಕ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನ ಈ ಬಾರಿ ಸರ್ಕಾರ ಕೈಗೆತ್ತಿಕೊಳ್ತಾ ಇದೆ. ಸೆಮಿಕಂಡಕ್ಟರ್ ಸೇರಿದಂತೆ ಹಲವಾರು ಕ್ಷೇತ್ರಗಳ ಕಡೆಗೆ ಗಮನ ಹರಿಸಲಾಗ್ತಾ ಇದೆ. ಜೊತೆಗೆ ಮುಂದಿನ ವರ್ಷದಲ್ಲಿ ಸುಮಾರು 1 ಕೋಟಿ ಜನಕ್ಕೆ AI ತರಬೇತಿಯನ್ನು ಕೊಡೋ ಘೋಷಣೆಯನ್ನ ಪ್ರಧಾನಿ ಮಾಡಿದ್ದಾರೆ.
ಇನ್ನು ಒಂದು ದೇಶ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದನ್ನ ಹೇಳೋದು ಅಲ್ಲಿನ ಮೂಲ ಸೌಕರ್ಯಗಳು, ರಸ್ತೆಗಳು, ಏರ್ಪೋರ್ಟ್ಗಳು, ರೈಲುಗಳು, ಬಂದರುಗಳು ಹಾಗೂ ಇನ್ನಿತರ ವ್ಯವಸ್ಥೆಗಳು. ಹೀಗಾಗಿ ಮೂಲಸೌಕರ್ಯ ಅಭಿವೃದ್ಧಿಯ ಗತಿಶಕ್ತಿ ಯೋಜನೆಯನ್ನ ಮತ್ತಷ್ಟು ಬಲಗೊಳಿಸುವ ಬಗ್ಗೆ ಪ್ರಧಾನಿ ಭಾಷಣದಲ್ಲಿ ತಿಳಿಸಿದ್ದಾರೆ. ಇನ್ನು 5ನೆಯ ಧಾರೆ ರಕ್ಷಣೆಯತ್ತು. ಭಾರತಕ್ಕೆ ಹೊರಗಿನ ಶತ್ರುಗಳ ಜೊತೆಗೆ ಒಳಗಿನ ಶತ್ರುಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಇನ್ನು ಆಯುಧಗಳ ವಿಷಯಕ್ಕೆ ಬಂದ್ರೆ ನಾವು ಅತಿ ಹೆಚ್ಚು ಆಮದು ಆಯುಧಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇತ್ತೀಚಿನ ಯುದ್ಧಗಳು ಆಯುಧ ಸ್ವಾವಲಂಬನೆಯ ಅಗತ್ಯವನ್ನ ದೊಡ್ಡ ಪ್ರಮಾಣದಲ್ಲಿ ತೋರಿಸ್ತಾ ಇವೆ. ಹೀಗಾಗಿ ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯ ಬಗ್ಗೆ ಪ್ರಧಾನಿ ಇಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೆ 6ನೇಯದ್ದು ಹಸಿರು ಮತ್ತು ನೀಲಿ ಆರ್ಥಿಕತೆ, ಅಂದ್ರೆ ನವೀಕರಿಸಬಹುದಾದ ಇಂಧನ ಮತ್ತು ಸಮುದ್ರಾಧಾರಿತ ಆರ್ಥಿಕತೆಯನ್ನ ಹೆಚ್ಚು ಮಾಡಿಕೊಳ್ಳುವ ಪ್ರಸ್ತಾಪ ಕೂಡ ಈ ಬಾರಿಯ ಭಾಷಣದಲ್ಲಿದೆ. 7ನೇಯದ್ದು ಭಾರತದ ಸಾಫ್ಟ್ ಪವರ್, ಅಂದ್ರೆ ನಮ್ಮ ಸಂಸ್ಕೃತಿ, ರಾಜತಾಂತ್ರಿಕತೆಯ ಮೂಲಕ ನಾವು ನಾನಾ ದೇಶಗಳ ಮನ ಗೆಲ್ತಾ ನಮ್ಮ ಪ್ರಭಾವವನ್ನ ಅಲ್ಲಿ ಹೆಚ್ಚು ಮಾಡ್ತಾ ಹೋಗುದು. ಆಯುಧಗಳನ್ನು ಬಳಸದೆ ಬೇರೆ ಬೇರೆ ದೇಶಗಳ ಜನರ ಮನಸ್ಸನ್ನು ಗೆಲ್ಲುವ ಕೆಲಸ ಮಾಡಬೇಕು ಅನ್ನೋದು. ಈ 7 ಕೂಡ ಭಾರತದ ಅಭಿವೃದ್ಧಿಗಾಗಿ ಘೋಷಣೆಯಾಗಿರುವ ಸಪ್ತ ಶಕ್ತಿ ಧಾರೆಗಳು. ಗೆಳೆಯರೆ, ಇಲ್ಲಿ ಭಾರತದ ಅಭಿವೃದ್ಧಿ ಪಥದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ ಪ್ರಧಾನಿ ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ಉತ್ಪಾದನೆ ಅನ್ನೋದು ಸುಮಾರು 4 ಪಟ್ಟು ಹೆಚ್ಚಾಗಿದೆ ಅಂತ ತಿಳಿಸಿದ್ದಾರೆ. ಹಾಗೆ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ 7 ಪಟ್ಟು, ರೈಲ್ವೆ ಬೋಗಿಗಳ ಪ್ರೊಡಕ್ಷನ್ 21 ಪಟ್ಟು, ಮೊಬೈಲ್ ಫೋನುಗಳ ಉತ್ಪಾದನೆ 33 ಪಟ್ಟು ಹೆಚ್ಚಿದೆ. ಹಾಗೆ ಡಿಜಿಟಲ್ ವಹಿವಾಟುಗಳು 100 ಪಟ್ಟು ಬೆಳೆದಿವೆ ಅನ್ನೋ ಅಂಕಿಅಂಶಗಳನ್ನು ದೇಶದ ಮುಂದಿಟ್ಟಿದ್ದಾರೆ. ಹಾಗೆ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಸುದರ್ಶನ ಚಕ್ರ ಯೋಜನೆಯ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ ಮೋದಿ ದೇಶದ ಆಂತರಿಕ ಭದ್ರತೆಯನ್ನ ಗಮನದಲ್ಲಿಟ್ಟುಕೊಂಡು ಅತ್ಯಂತ ಸುಭದ್ರ ವ್ಯವಸ್ಥೆಯನ್ನ ಜಾರಿ ತರುವುದಾಗಿ ಹೇಳಿರುವುದಲ್ಲದೆ ಸಿವಿಲ್ ಡಿಫೆನ್ಸ್ ಫೋರ್ಸ್ ಥರದ್ದೊಂದನ್ನ ಆಧುನಿಕ ಅಗತ್ಯಗಳಿಗೆ ಅನುಸಾರವಾಗಿ ಜಾರಿಗೆ ತರುವ ಘೋಷಣೆಯನ್ನು ಮಾಡಿದ್ದಾರೆ. ಇನ್ನು ನಕ್ಸಲ್ ವಾದವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಈಗಾಗಲೇ ಭಾರತದಲ್ಲಿ ಬಹುತೇಕ ನಕ್ಸಲ್ ವಾದವನ್ನ ಅಂತ್ಯಗೊಳಿಸಲಾಗಿದೆ. ಸಾಕಷ್ಟು ಮಾವೋವಾದಿಗಳು ಶರಣಾಗಿದ್ದಾರೆ, ಮುಖ್ಯ ವಾಹಿನಿಗೆ ಬಂದಿದ್ದಾರೆ. ಆದ್ರೆ ನಕ್ಸಲ್ ವಾದವನ್ನ ಪ್ರಮೋಟ್ ಮಾಡುವ ಬುದ್ಧಿಜೀವಿ ವರ್ಗ ಏನಿದೆ ಅದನ್ನ ನರೇಂದ್ರ ಮೋದಿ ದಿಮಾಕಿ ನಕ್ಸಲ್ ಅಂತ ಕರೆದಿದ್ದಾರೆ. ಅಂದ್ರೆ ಆಯುಧಗಳನ್ನ ಹಿಡ್ಕೊಂಡು ಕಾಡುಗಳಲ್ಲಿ ನಿಂತುಕೊಂಡು ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡೋರಲ್ಲ, ಬದಲಿಗೆ ನಾಡಲ್ಲೇ ನಿಮ್ಮ ನಡುವೆ ಯೂನಿವರ್ಸಿಟಿಗಳಲ್ಲಿ, ಕಾಲೇಜುಗಳಲ್ಲಿ, ಬುದ್ಧಿಜೀವಿ ವಲಯಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳ ಮೂಲಕ, ಕಿರುತೆರೆಗಳು, ಹಿರಿತೆರೆಗಳ ಮೂಲಕ ನಮ್ಮ ತಲೆಗೆ ನಕ್ಸಲ್ ವಾದವನ್ನ ತುಂಬುವ ಬೌದ್ಧಿಕ ನಕ್ಸಲೀಯರೇನಿದ್ದಾರೆ ಅವರ ಸಮಸ್ಯೆಯನ್ನ ಕೂಡ ಸರಿಪಡಿಸಬೇಕಾದ ಅಗತ್ಯವನ್ನ ಮೋದಿ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗೆ ಆಂತರಿಕ ಭದ್ರತೆಯನ್ನ ಗಮನದಲ್ಲಿಟ್ಕೊಂಡು ಸಿವಿಲ್ ಡಿಫೆನ್ಸ್ ಫೋರ್ಸ್ ಥರದ್ದೊಂದನ್ನ ಆಧುನಿಕ ಅಗತ್ಯಗಳಿಗೆ ಅನುಸಾರವಾಗಿ ಜಾರಿಗೆ ತರುವ ಘೋಷಣೆಯನ್ನು ಕೂಡ ಪ್ರಧಾನಿ ಮೋದಿ ಮಾಡಿದ್ದಾರೆ. ಇನ್ನು ನಮ್ಮ ಶಿಕ್ಷಣ ವ್ಯವಸ್ಥೆ, ಪೋಷಕರ ಮನಸ್ಥಿತಿ, ಆರ್ಥಿಕ ಸ್ಥಿತಿಗತಿಗಳು, ಕೋಚಿಂಗ್ನಿಂದ ಪೋಷಕರ ಮೇಲೆ ಬೀಳ್ತಾ ಇರೋ ಆರ್ಥಿಕ ಹೊರೆ, ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಮ್ಮಲ್ಲಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ಕೋಚಿಂಗ್ ಶುರು ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡೋ ಘೋಷಣೆ ಕೂಡ ಈ ಬಾರಿಯ ಪ್ರಧಾನಿ ಭಾಷಣದಲ್ಲಿ ಹೊರಬಿದ್ದಿದೆ. ಗೆಳೆಯರೆ, ಇಲ್ಲಿ ಪ್ರಧಾನಿ ಮೋದಿಯವರ ಘೋಷಣೆಗಳು ಮತ್ತು ಅದನ್ನು ಈಡೇರಿಸೋದಕ್ಕಿರೋ ಸವಾಲುಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಉತ್ಪಾದನೆಯನ್ನು ಹೆಚ್ಚು ಮಾಡೋದಕ್ಕೆ ಮೂಲ ಸೌಕರ್ಯಗಳು ಬೇಕು. ಅದು ಬರೀ ಕೇಂದ್ರ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗೋದಲ್ಲ, ಅದನ್ನು ರಾಜ್ಯ ಸರ್ಕಾರಗಳು ಕೂಡ ಮಾಡಬೇಕಾಗತ್ತೆ. ಯಾವ ರಾಜ್ಯದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇರುತ್ತೋ, ಎಲ್ಲಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಸರ್ಕಾರಗಳು ಮಾಡಿಕೊಡೋದಿಲ್ವೋ ಅಂಥ ಕಡೆಗಳಲ್ಲಿ ಉದ್ಯಮಿಗಳು ಕೂಡ ಬಂಡವಾಳ ಹೂಡೋದಕ್ಕೆ ಮುಂದೆ ಬರುವುದಿಲ್ಲ. ಇನ್ನು ನಮ್ಮಲ್ಲಿ ಕಾರ್ಮಿಕ ಕಾನೂನುಗಳಲ್ಲಿ ಸರ್ಕಾರ ಕಳೆದ ವರ್ಷ ದೊಡ್ಡ ಬದಲಾವಣೆಯನ್ನು ತಗೊಂಡು ಬಂದಿದೆ. ಆದರೆ ಕೈಗಾರಿಕೆಗಳು ಕಾರ್ಮಿಕರಿಗೆ ಕೊಡಬೇಕಾದ ಮೂಲ ಸೌಕರ್ಯಗಳು, ಕಾರ್ಮಿಕರ ರಕ್ಷಣೆಯ ದೃಷ್ಟಿಯಿಂದ ಕೂಡ ಒಂದಷ್ಟು ಕಾನೂನುಗಳ ಜಾರಿ ನಮ್ಮಲ್ಲಿ ಆಗಬೇಕು. ಅದು ಕಾರ್ಮಿಕರು ಹಾಗೂ ಉದ್ಯೋಗದಾತರು ಯಾರಿಗೂ ಅನ್ಯಾಯವಾಗದ ರೀತಿ ಇರಬೇಕು. ಅದು ನಮ್ಮಲ್ಲಿ ಇನ್ನೂ ಸಾಧ್ಯ ಆಗಿಲ್ಲ. ಇನ್ನು ದೇಶದ 50% ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿರುವ ಕೃಷಿ ಕ್ಷೇತ್ರ ಇವತ್ತಿಗೂ ಒಂದು ಉದ್ಯಮವಾಗಿ ಬೆಳೆಯೋದಕ್ಕೆ ನಮ್ಮಲ್ಲಿ ಸಾಧ್ಯ ಆಗಿಲ್ಲ. ನಮ್ಮಲ್ಲಿ ಪಂಜಾಬ್, ಹರಿಯಾಣ ಹಾಗೂ ಇನ್ನಿತರ ಉತ್ತರದ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ರೈತರಿದ್ದಾರೆ. ಹಾಗೆ ದಕ್ಷಿಣದ ರಾಜ್ಯಗಳಲ್ಲಿ ಸಣ್ಣ ರೈತರಿದ್ದಾರೆ. ಅತಿ ಹೆಚ್ಚು ಭೂಮಿ ಮಳೆ ಆಧಾರಿತ ಕೃಷಿಯನ್ನು ನಂಬಿದೆ. ಅಂದ್ರೆ ಪ್ರಕೃತಿಯ ಮೇಲೆ, ಅದರ ಖುಷಿ ಮತ್ತು ಮುನಿಸುಗಳ ಮೇಲೆ ರೈತರ ಬದುಕು ಆಧಾರಪಟ್ಟಿದೆ. ಹೀಗಾಗಿ ರೈತರು ಕೃಷಿ ಆದಾಯದಲ್ಲಿ ಅತಿ ಹೆಚ್ಚು ಅನ್ಸರ್ಟನಿಟಿಯನ್ನ ಅನುಭವಿಸ್ತಾ ಇದ್ದಾರೆ. ಇನ್ನು ನಮ್ಮಲ್ಲಿ ಯಾವ ಸರ್ಕಾರವು ಬೆಳೆ ಮತ್ತು ಬೆಲೆ ನೀತಿಯ ಬಗ್ಗೆ ಗಮನನೇ ಕೊಟ್ಟಿಲ್ಲ. ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆಗಳಿವೆ. ಅವುಗಳ ಸಿಬ್ಬಂದಿ, ಅಲ್ಲಿನ ತಜ್ಞರು ರೈತರ ಬಳಿಗೆ, ಹೊಲಗಳ ಬಳಿಗೆ ಹೋಗೋದಿಲ್ಲ. ಪೆಸ್ಟಿಸೈಡ್ ಮತ್ತು ರಸಗೊಬ್ಬರಗಳಿಗೆ ಪರ್ಯಾಯ ವ್ಯವಸ್ಥೆ ನಮ್ಮಲ್ಲಿಲ್ಲ. ರಾಸಾಯನಿಕ ಗೊಬ್ಬರಗಳಿಗೆ ಸಬ್ಸಿಡಿ ಕೊಡೋ
ಸರ್ಕಾರ ಸಾವಯವ ರೈತರ ಅಗತ್ಯಗಳನ್ನು ಗಮನಿಸುವ ಕಡೆಗೆ ಆಸಕ್ತಿಯನ್ನು ತೋರ್ತಾ ಇಲ್ಲ. ಕೃಷಿ ವಿಜ್ಞಾನಿಗಳು ರೈತರ ಬಳಿಗೆ ಹೊಲಗಳಿಗೆ ಬಾರದೇ ಇದ್ರೆ, ರೈತರಿಗೆ ಆಧುನಿಕ ಕೃಷಿ ತರಬೇತಿ ಸಿಗದೇ ಇದ್ರೆ ಕೃಷಿ ಕ್ಷೇತ್ರದ ಆದಾಯ ಹೆಚ್ಚಾಗೋದು ಕಷ್ಟ ಆಗುತ್ತೆ. ಇನ್ನು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಆಗಬೇಕಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಐಡಿಯಾ ಚೆನ್ನಾಗಿದೆ, ಆದರೆ ಇದು ಕೆಳಮಟ್ಟದಲ್ಲಿ ಕಾರ್ಯರೂಪಕ್ಕೆ ಬರುವ ಹಂತದಲ್ಲಿ ಯಾವ ಮಟ್ಟಕ್ಕೆ ಯಶಸ್ಸನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನ ಹೇಳೋದು ಕಷ್ಟ. ಇನ್ನು AI ತರಬೇತಿ, 1 ವರ್ಷದಲ್ಲಿ 1 ಕೋಟಿ ಜನಕ್ಕೆ AI ತರಬೇತಿ ಕೊಡ್ತೀವಿ ಅಂತ ಪ್ರಧಾನಿ ಹೇಳಿದ್ದಾರೆ. ಇದನ್ನು ಕೇಳಿದ ಕೂಡಲೇ ನಮಗೆ ನೆನಪಾಗೋದು ಈಗಾಗಲೇ ಇರೋ ಸ್ವಯಂ ಉದ್ಯೋಗ ಕೌಶಲ್ಯ ಯೋಜನೆಗಳು. ಗೆಳೆಯರೆ, ನಮ್ಮಲ್ಲಿ 2015ರಲ್ಲಿ ಪ್ರಧಾನಮಂತ್ರಿ ಕೌಶಲ ವಿಕಾಸ ಯೋಜನೆ PMKVY ಅನ್ನೋದೊಂದು ಶುರುವಾಯಿತು. ಇದು 3 ಹಂತಗಳಲ್ಲಿ ಸುಮಾರು 14,450 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 1,32,00,000 ಜನಕ್ಕೆ ತರಬೇತಿ ನೀಡುವ ಗುರಿಯನ್ನು ಹೊಂದಿತ್ತು. ಆ ಪೈಕಿ 1,10,00,000 ಜನಕ್ಕೆ ಪ್ರಮಾಣ ಪತ್ರಗಳನ್ನು ಕೂಡ ಕೊಡಲಾಯಿತು. ಅಂದರೆ ಅಷ್ಟು ಜನಕ್ಕೆ ತರಬೇತಿಯನ್ನು ಕೊಟ್ಟಿರೋದಾಗಿ ತೋರಿಸಲಾಯಿತು. ಆದರೆ ಡಿಸೆಂಬರ್ 2025ರಲ್ಲಿ ಸಂಸತ್ತಲ್ಲಿ ಮಂಡಿಸಲಾದ ಮಹಾಲೇಖಪಾಲರು ಅಂದರೆ CAG ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಈ ಯೋಜನೆಯ ಬಂಡವಾಳ ಬಯಲಾಯಿತು. ಅಲ್ಲಿ ತರಬೇತಿ ಕೊಡೋದಕ್ಕೆ ಆಯ್ಕೆಯಾಗಿದ್ದ ಸಂಸ್ಥೆಗಳಿದ್ವಲ್ಲ, ಅವೇ ದೊಡ್ಡ ಮಟ್ಟದ ಫ್ರಾಡ್ ಮಾಡಿದ್ವು. ಯಾರನ್ನ ಫಲಾನುಭವಿಗಳು ಅಂತ ತೋರಿಸಲಾಗಿತ್ತೋ ಅವರ ಬ್ಯಾಂಕ್ ಖಾತೆಯ ವಿವರಗಳಿರಲಿಲ್ಲ. ಇನ್ನು ಕೆಲ ಕಡೆಗಳಲ್ಲಿ ನಕಲಿ ಖಾತೆಗಳನ್ನು ಕೊಡಲಾಗಿತ್ತು. 12,000ಕ್ಕೂ ಹೆಚ್ಚು ಬ್ಯಾಂಕ್ ಖಾತಾ ಸಂಖ್ಯೆಗಳನ್ನು 52,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಮರುಬಳಕೆ ಮಾಡಲಾಗಿತ್ತು. ಫಲಾನುಭವಿಗಳ ಒಂದೇ ಫೋಟೋ ಬಳಸಲಾಗಿತ್ತು. ಅಸ್ತಿತ್ವದಲ್ಲೇ ಇಲ್ಲದ ತರಬೇತಿ ಸಂಸ್ಥೆಗಳು ತರಬೇತಿಗೆ ಬಾರದ ಯುವಕರಿಗೆ ಹಂಗೆ ಸ್ವಯಂ ಉದ್ಯೋಗದ ತರಬೇತಿಯನ್ನು ಕೊಟ್ಟುಬಿಟ್ಟಿತ್ತು. PMKVY 4ರ ಅಡಿಯಲ್ಲಿ 1,18,000 ಅಪ್ರಾಪ್ತ ವಯಸ್ಕರಿಗೆ ತರಬೇತಿಯನ್ನ ಕೊಡಲಾಗಿದೆ ಅನ್ನೋದು ಕೂಡ CAG ವರದಿಯಲ್ಲಿ ಬಹಿರಂಗಗೊಂಡಿದೆ. ಇದು ನಮ್ಮಲ್ಲಿ ನಡೆದ ಉದ್ಯೋಗ ತರಬೇತಿ ಯೋಜನೆಯ ಹಣೆಬರಹ. ಇಂಥದೆಲ್ಲ ಬರೀ ಕೇಂದ್ರದ ಯೋಜನೆಗಳಲ್ಲಿ ಮಾತ್ರ ಆಗುತ್ತೆ ಅಂತ ಅಂದ್ಕೋಬೇಡಿ. ನಮ್ಮಲ್ಲಿ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ಸಿದ್ಧ ಆಗೋ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಮತ್ತು ಪರಿಶಿಷ್ಟ ವರ್ಗಗಳ ನಿರುದ್ಯೋಗಿ ಯುವಕರಿಗಾಗಿ ಸರ್ಕಾರ ಉಚಿತವಾಗಿ ತರಬೇತಿಯನ್ನು ಕೊಡಿಸುವ ಯೋಜನೆಯೊಂದನ್ನು ಜಾರಿಗೆ ತಂದಿದೆ. ನಿಮಗೆ ಗೊತ್ತಿದೆ ಅಲ್ವಾ? ಅದು ನಿಜಕ್ಕೂ ಅತ್ಯದ್ಭುತವಾದ ಯೋಜನೆ. ಅದರ ಅಗತ್ಯ ತುಂಬಾನೇ ಇತ್ತು ಮತ್ತು ಸಾಕಷ್ಟು ನಗರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡೋ ಸಂಸ್ಥೆಗಳು ಕೂಡ ಸಾಕಷ್ಟಿವೆ. ಪ್ರತಿ ಫಲಾನುಭವಿಗೆ ಸುಮಾರು 1,00,000 ರೂಪಾಯಿವರೆಗೆ ಸರ್ಕಾರ ಕೊಡುತ್ತಂತೆ. ಈ ಹಣವನ್ನ ತಗೋತಾ ಇರೋ ಎಷ್ಟು ಕೇಂದ್ರಗಳಲ್ಲಿ ಸರಿಯಾದ ರೀತಿಯಲ್ಲಿ ತರಬೇತಿ ನಡೀತಾ ಇದೆ, ಎಷ್ಟು ಕೇಂದ್ರಗಳು ನಕಲಿ ಫಲಾನುಭವಿಗಳನ್ನ ಬರೀ ಆಧಾರ್ ಕಾರ್ಡ್ ಮೇಲೆ ಅಡ್ಮಿಷನ್ ತೋರಿಸಿ ಹಣ ಬಾಚ್ತಾ ಇವೆ ಅನ್ನೋದರ ಲೆಕ್ಕನ ಯಾರಾದರೂ ಮಾಡಿದಾರಾ? ಅಥವಾ ಅಲ್ಲಿ ಏನಾಗ್ತಾ ಇದೆ ಅನ್ನೋ ಬಗ್ಗೆ ಸರಿಯಾದ ಮೇಲ್ವಿಚಾರಣೆಯನ್ನ ಮಾಡೋ ವ್ಯವಸ್ಥೆ ನಮ್ಮಲ್ಲಿದೆಯಾ? ಗೊತ್ತಿಲ್ಲ. ಇನ್ನು ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಇದರಲ್ಲಿ ಸ್ವಯಂ ಉದ್ಯೋಗಕ್ಕಾಗಿ ಜಾಮೀನು ರಹಿತ ಸಾಲವನ್ನು ಕೊಡಬೇಕು. ಯಾರಿಗೆ ನಿಜವಾಗ್ಲೂ ಸಾಲ ಬೇಕಿದೆ, ಯಾರು ಏನಾದರೂ ಮಾಡೋ ಉದ್ದೇಶವನ್ನು ಪ್ರಾಮಾಣಿಕವಾಗಿ ಹೊಂದಿದ್ದಾರೆ ಅಂಥವರಿಗೆ ಸಾಲ ಸಿಗ್ತಾ ಇಲ್ಲ ಅನ್ನೋ ಆರೋಪ ಇಲ್ಲಿದೆ. ಆದರೆ ಮತ್ತೊಂದು ಕಡೆ ಸುಮಾರು 33 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣವನ್ನ ಈ ಯೋಜನೆಯ ಅಡಿಯಲ್ಲಿ ಸಾಲ ಕೊಡಲಾಗಿದೆ ಅಂತ ಸರ್ಕಾರಿ ಅಂಕಿಅಂಶಗಳು ಹೇಳ್ತಾ ಇವೆ. ಮತ್ತು ಈ ಯೋಜನೆಯಲ್ಲಿ ಪಡೆದ ಸಾಲಗಳು ವಸೂಲಾಗ್ತಾ ಇಲ್ಲ, NPA ಜಾಸ್ತಿ ಆಗಿದೆ ಅಂತ ರಿಸರ್ವ್ ಬ್ಯಾಂಕ್ ಪದೇ ಪದೇ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಹಾಗಾದ್ರೆ ಸಾಲ ತಗೊಂಡವ್ರು ಯಾರು? ಆ ಹಣ ಯಾವ ಕಾರಣಕ್ಕಾಗಿ ಬಳಕೆ ಆಯಿತು? ಗೊತ್ತಿಲ್ಲ. ಇದು ನಮಗೆ ಏನ್ ತೋರಿಸುತ್ತೆ ಅಂದ್ರೆ, ನಮ್ಮಲ್ಲಿ ದೊಡ್ಡ ಪ್ರಮಾಣದ ಘೋಷಣೆಗಳು ಅನುಷ್ಠಾನದ ಹಂತದಲ್ಲಿ ಪ್ರಾಮಾಣಿಕತೆ ಅನ್ನೋದು ಇಲ್ಲದೇ ಇದ್ರೆ, ಸರಿಯಾದ ಮೇಲ್ವಿಚಾರಣೆ ಆಗದೇ ಇದ್ರೆ ವಿಫಲ ಯೋಜನೆಗಳಾಗತ್ವೆ. ಅಪಾತ್ರರ ಜೇಬಿಗೆ ಹಣ ಸೇರುತ್ತೆ, ಅದರ ಪ್ರಯೋಜನ ಆಗೋದಿಲ್ಲ. ಈಗ AI ತರಬೇತಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕೂಡ ಒಂದಷ್ಟು ಸರಿಯಾದ ಮಾನದಂಡಗಳನ್ನ ರೂಪಿಸದೇ ಇದ್ರೆ, ಮೇಲ್ವಿಚಾರಣೆ ಮತ್ತು ಅನುಷ್ಠಾನದಲ್ಲಿ ಪ್ರಾಮಾಣಿಕತೆ ಇಲ್ಲದೇ ಇದ್ರೆ ಅದು ಕೂಡ ಈ ಹಿಂದಿನ ಯೋಜನೆಗಳ ಥರಾನೇ ಆಗತ್ತೆ. ಅದನ್ನು ಹೇಗೆ ಸರಿಪಡಿಸ್ಕೊಳ್ತಾರೆ ಅನ್ನೋದು ಈಗಿರೋ ಸವಾಲು. ಇನ್ನು ಆನ್ಲೈನ್ ಕೋಚಿಂಗ್, ನಿಜಕ್ಕೂ ಇದು ಒಂದು ಅತ್ಯುತ್ತಮವಾದ ಘೋಷಣೆ. ನಮ್ಮಲ್ಲಿ ಕೋಚಿಂಗ್ ಸೆಂಟರ್ಗಳು ಇವತ್ತು ಜನರನ್ನ ವಿಪರೀತ ಸುಲಿತಾ ಇವೆ ಅನ್ನೋ ಆರೋಪ ಇದೆ. ಹಾಗೆ ಅದು ಸುಮಾರು 60,000 ಕೋಟಿ ರೂಪಾಯಿಗಳ ಉದ್ಯಮವಾಗಿ ಕೂಡ ಬೆಳೆದು ನಿಂತಿದೆ. ಮುಂದಿನ ದಿನಗಳಲ್ಲಿ 1.5 ಲಕ್ಷ ಕೋಟಿಯನ್ನ ಇದು ದಾಟುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಕೋಚಿಂಗ್ ಅನ್ನೋದು ನಮಗೆ ಇವತ್ತು ವಿನಾಕಾರಣ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಅಗತ್ಯ ಇರಲಿ ಇಲ್ಲದೆ ಇರಲಿ ಮಕ್ಕಳನ್ನ ಕೋಚಿಂಗ್ ಸೆಂಟರ್ಗಳಿಗೆ ಹಾಕಬೇಕು. ಖಾಸಗಿ ಶಾಲೆಗಳಲ್ಲಿ ಕಲಿಯುವ ಮಕ್ಕಳು ಕೂಡ ಸಂಜೆ ಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ಗೆ, ಸ್ಪೆಷಲ್ ಕೋಚಿಂಗ್ಗೆ ಓಡುತ್ತವೆ ಅನ್ನೋದಾದ್ರೆ ಲಕ್ಷಗಟ್ಟಲೆ ಫೀಸ್ ಕಟ್ಟಿ ಖಾಸಗಿ ಶಾಲೆಗಳಿಗೆ ಕಳುಹಿಸಬೇಕು ಯಾಕೆ? ಇನ್ನು ಮೊನ್ನೆ ನೀಟ್ ಪರೀಕ್ಷಾ ಪತ್ರಿಕೆಗಳು ಲೀಕ್ ಆದವಲ್ಲ, ಅದರ ಹಿಂದೆ
ಕೋಚಿಂಗ್ ಸೆಂಟರ್ಗಳ ಕೈವಾಡ ಇದೆ ಅಂತ ಹೇಳಲಾಯಿತು. ಕಾಕ್ರೋಚ್ ಪ್ರತಿಭಟನೆಯಲ್ಲಿ ಕೂಡ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳ ಮಾಲೀಕರು ಕಾಣಿಸ್ಕೊಂಡ್ರು. ಬಿಹಾರದಲ್ಲಿ ಕೋಚಿಂಗ್ ಮಾಫಿಯಾ ಬಡದಾಡ್ಕೊಳ್ಳೋ ಮಟ್ಟಕ್ಕೆ ನಿಂತಿದೆ. ಅಲ್ಲಿ ಕೆಟ್ಟ ಕಾಂಪಿಟೇಷನ್. ಹೀಗಾಗಿ ಇದನ್ನ ನಿಯಂತ್ರಿಸುವ ಕೆಲಸ ಆಗಲೇಬೇಕಿದೆ. ನಮ್ಮಲ್ಲಿ ಕೋಚಿಂಗ್ ಸೆಂಟರ್ ನಡೆಸೋದಕ್ಕೆ ಯಾವ ಸರಿಯಾದ ಲೈಸೆನ್ಸ್ ಪ್ರಕ್ರಿಯೆ ಇಲ್ಲ. PU ಫೇಲ್ ಆದವನು ಕೂಡ ಕೋಚಿಂಗ್ ಸೆಂಟರ್ ಇಟ್ಕೋಬಹುದು, ನೀಟ್ ಮಕ್ಕಳನ್ನ ರೆಡಿ ಮಾಡಬಹುದು, ಬಯಾಲಜಿ ಫಿಸಿಕ್ಸ್ ಪಾಠನೂ ಮಾಡಬಹುದು. ಇದಕ್ಕೆ ಸರ್ಕಾರ ಒಂದು ಅಂಕುಶ ಹಾಕುವ ಕೆಲಸವನ್ನ ಮಾಡಬೇಕಿದೆ. ಅದರ ಮೊದಲ ಹೆಜ್ಜೆ ಅನ್ನೋ ಹಾಗೆ ಸರ್ಕಾರವೇ ಫ್ರೀ ಆನ್ಲೈನ್ ಕೋಚಿಂಗ್ ಅನ್ನ ಶುರು ಮಾಡುತ್ತೆ ಅಂತ ಪ್ರಧಾನಿ ಹೇಳಿದ್ದಾರೆ. ಇದು ಕಷ್ಟದ ಕೆಲಸ ಅಲ್ಲ, ಆದ್ರೆ ಇದನ್ನ ಎಲ್ಲ ಭಾಷೆಗಳಲ್ಲೂ ಮಾಡ್ತಾರ. ಪ್ರಾದೇಶಿಕ ಭಾಷೆಯ ಮಕ್ಕಳಿಗೆ ಕೂಡ ಇಂಥದ್ದೊಂದು ಕೋಚಿಂಗ್ ವ್ಯವಸ್ಥೆ ಸಾಧ್ಯ ಆಗತ್ತೆ ಅನ್ನೋದಾದ್ರೆ ಎಷ್ಟು ಎಫೆಕ್ಟಿವ್ ಆಗಿ ಇದನ್ನ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಇನ್ನು ಇದೇ ಥರ 2025ರಲ್ಲಿ ಕೂಡ ಸುಮಾರು 103 ನಿಮಿಷಗಳಷ್ಟು ಉದ್ದದ ಭಾಷಣ ಮಾಡಿದ್ದ ಪ್ರಧಾನಿ ಮೋದಿ ಹಲವು ದೊಡ್ಡ ಘೋಷಣೆಗಳನ್ನು ಮಾಡಿದ್ರು. ಅವುಗಳಲ್ಲಿ ಎಷ್ಟು ಘೋಷಣೆಗಳು ಯಾವ ಮಟ್ಟಕ್ಕೆ ಈಡೇರಿವೆ ಅನ್ನೋದನ್ನು ಕೂಡ ನಾವಿಲ್ಲಿ ಸ್ವಲ್ಪ ನೋಡ್ಬಿಡೋಣ. ಗೆಳೆಯರೆ, 2025ರಲ್ಲಿ GST ಸುಧಾರಣೆ ಮತ್ತು ತೆರಿಗೆ ಸ್ಲ್ಯಾಬ್ನ ಸರಳೀಕರಣದ ಬಗ್ಗೆ ಮೋದಿ ಘೋಷಣೆ ಮಾಡಿದ್ರು. ಇದು ಬಹುತೇಕ ಜಾರಿಯಾಗಿದೆ. ಸೆಪ್ಟೆಂಬರ್ 22, 2025ರಿಂದ GST ಸ್ಲ್ಯಾಬ್ಗಳನ್ನು 5%, 18% ಮತ್ತು 40% ಅಂತ ಸರಳೀಕೃತಗೊಳಿಸಿದ್ದಾರೆ. AC, TV, ಔಷಧ, ವಿಮೆ ಸೇರಿದಂತೆ ಹಲವು ವಸ್ತುಗಳ ಬೆಲೆ ಇಳಿದಿದೆ. ಹಾಗೆ ಸೆಮಿಕಂಡಕ್ಟರ್ ಚಿಪ್ ಮತ್ತು ಸ್ವದೇಶಿ ಚಿಪ್ ಉತ್ಪಾದನೆಯ ಬಗ್ಗೆ ಕೂಡ ಮೋದಿ 2025ರಲ್ಲಿ ಘೋಷಣೆ ಮಾಡಿದ್ರು. ಇದು ಭಾಗಶಃ ಪ್ರಗತಿಯನ್ನ ಕಂಡಿದೆ. 12 ಯೋಜನೆಗಳಿಗೆ ಅನುಮೋದನೆ ಸಿಕ್ಕಿದೆ. 5ರಿಂದ 6 ಘಟಕಗಳಿಗಾಗಲೇ ವಾಣಿಜ್ಯ ಉತ್ಪಾದನೆಯನ್ನು ಕೂಡ ಪ್ರಾರಂಭ ಮಾಡಿವೆ. ಆದರೆ ಬೇಕಾದ ಯಂತ್ರೋಪಕರಣ ಮತ್ತು ರಾಸಾಯನಿಕಗಳ ವಿಷಯದಲ್ಲಿ ನಮ್ಮ ಡಿಪೆಂಡೆನ್ಸ್ ಅನ್ನೋದು ಕಡಿಮೆ ಆಗಿಲ್ಲ. ಸೆಮಿಕಂಡಕ್ಟರ್ ಉತ್ಪಾದನೆಗೆ ಬೇಕಾದ ರೇರ್ ಅರ್ತ್ ಮಿನರಲ್ಸ್ ಮತ್ತು ಕೆಮಿಕಲ್ಸ್ ಅನ್ನ, ಯಂತ್ರೋಪಕರಣಗಳನ್ನ ನಾವು ಆಮದು ಮಾಡ್ಕೋತಾ ಇದ್ದೀವಿ. ಇದು 1-2 ವರ್ಷಗಳಲ್ಲಿ ಹೋಗೋದು ಅಲ್ಲ. ಈ ಕ್ಷೇತ್ರದ ಸ್ವಾವಲಂಬನೆಗೆ ನಮಗೆ ಇನ್ನೂ ಸಾಕಷ್ಟು ಸಮಯ ಹಿಡಿಯುತ್ತೆ. ಈಗ ಪ್ರಯತ್ನ ಆರಂಭಗೊಂಡಿದೆ ಮತ್ತು ಅತ್ಯಂತ ವೇಗವಾಗಿ ಅನುಷ್ಠಾನ ಕೂಡ ಆಗ್ತಾ ಇದೆ. 2ನೇ ಹಂತದ ಸೆಮಿಕಂಡಕ್ಟರ್ ಯೋಜನೆಗೆ 1,27,000 ಕೋಟಿ ರೂಪಾಯಿಗಳ ಸೆಮಿಕಂಡಕ್ಟರ್ ಯೋಜನೆಯನ್ನ ಈ ವರ್ಷ ಜುಲೈಯಲ್ಲಿ ಘೋಷಣೆ ಮಾಡಿದ್ದಾರೆ. ಹಾಗೆ ಸುಮಾರು 3.5 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದಕ್ಕೆ ELI ಅಂದ್ರೆ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಪ್ರೋತ್ಸಾಹ ಧನ ಯೋಜನೆಯನ್ನ ಪ್ರಧಾನಿ ಘೋಷಣೆ ಮಾಡಿದ್ರು. 3.5 ಕೋಟಿ ಉದ್ಯೋಗಗಳನ್ನ ಘೋಷಣೆ ಮಾಡಲಾಗಿತ್ತು. ಆ ಪೈಕಿ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ, ಉದ್ಯೋಗ ಸೃಷ್ಟಿಯ ಪ್ರಮಾಣ ಎಷ್ಟಾಗಿದೆ ಅನ್ನೋ ಬಗ್ಗೆ ಸರಿಯಾದ ಡೇಟಾ ಇದುವರೆಗೆ ಪ್ರಕಟಗೊಂಡಿಲ್ಲ. ಇನ್ನು ಜನಸಂಖ್ಯಾ ಆಯೋಗ ಡೆಮೋಗ್ರಫಿ ಮಿಷನ್ ಅನ್ನ ರಚನೆ ಮಾಡೋ ಬಗ್ಗೆ ಕೂಡ ಪ್ರಧಾನಿಗಳು ಘೋಷಣೆ ಮಾಡಿದ್ರು. ಅದು ಮೇ 2026ರಂದು ರಚನೆ ಆಗಿದೆ. 1 ವರ್ಷದ ಒಳಗೆ ವರದಿಯನ್ನ ಸಲ್ಲಿಸೋದಕ್ಕೆ ಆ ಸಮಿತಿಗೆ ಸೂಚಿಸಲಾಗಿದೆ. ಇನ್ನು ಇಂಧನದ ಮೇಲಿನ ಸ್ವಾವಲಂಬನೆಯನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಪರಮಾಣು ಇಂಧನ ಸುಧಾರಣೆ ಕಾನೂನನ್ನ ಘೋಷಣೆ ಮಾಡಲಾಯಿತು. ಇದಕ್ಕಾಗಿ ಹೊಸ ಶಾಂತಿ ಕಾಯ್ದೆ ಸಂಸತ್ತಲ್ಲಿ ಅಂಗೀಕಾರಗೊಳ್ಳಿತು. ಇನ್ನು 2026ರ ಭಾಷಣದಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಈ ಬಗ್ಗೆ ಹೇಳಿದ್ದಾರೆ. ಇನ್ನು 2047ರ ಹೊತ್ತಿಗೆ ಸುಮಾರು 100 ಗಿಗಾವ್ಯಾಟ್ಗಳಷ್ಟು ವಿದ್ಯುತ್ ಅನ್ನ ಅಣು ವಿದ್ಯುತ್ ಕೇಂದ್ರಗಳ ಮೂಲಕ ಉತ್ಪಾದನೆ ಮಾಡುವ ಗುರಿಯ ಕನಸನ್ನ ಹೊಂದಿರುವುದಾಗಿ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ಹಾಗೆ ದೇಶದ ಒಳಗೆ ಪೆಟ್ರೋಲಿಯಂ ಹಾಗೂ ನ್ಯಾಚುರಲ್ ಗ್ಯಾಸ್ ನಿಕ್ಷೇಪಗಳನ್ನು ಹುಡುಕುವ, ಹೊರತೆಗೆಯುವ ಕೆಲಸವನ್ನ ವೇಗಗೊಳಿಸುವುದಾಗಿ ಕೂಡ ಈ ಬಾರಿಯ ಭಾಷಣದಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ತೆರಿಗೆ ಸುಧಾರಣೆಯಂಥ ಕೇಂದ್ರ ಸರ್ಕಾರ ನೇರವಾಗಿ ಮಾಡಿಬಿಡಬಹುದಾದ ಘೋಷಣೆಗಳು ಈಡೇರಿವೆ. ಹಾಗೆ ರಾಜ್ಯಗಳ ಮೇಲೆ ಹಾಗೂ ಇನ್ನಿತರ ವ್ಯವಸ್ಥೆಗಳ ಮೇಲೆ ಅನುಷ್ಠಾನಕ್ಕಾಗಿ ಅವಲಂಬಿಸಬೇಕಾದ ಯೋಜನೆಗಳು, ಉದ್ಯೋಗ ಸೃಷ್ಟಿ, ಉದ್ಯೋಗ ತರಬೇತಿ ಮುಂತಾದ ಯೋಜನೆಗಳು ಕುಂಟುತ್ತಾ ಸಾಗ್ತಾ ಇವೆ. ಇಲ್ಲಿ ಯೋಜನೆಗಳ ಘೋಷಣೆ, ಅದಕ್ಕಾಗಿ ಹಣ ಮಂಜೂರಾತಿಯ ಜೊತೆಗೆ ಅವುಗಳ ಅನುಷ್ಠಾನದ ಕಡೆಗೆ ಕೂಡ ಸರ್ಕಾರ ಗಮನ ಹರಿಸಬೇಕು. ಅಟ್ಲೀಸ್ಟ್ ಸಂಸದರಿಗೆ ಆ ಯೋಜನೆಗಳ ಹೊಣೆಯನ್ನ ಕ್ಷೇತ್ರವಾರು ಹಂಚಿ ಅದರ ಪ್ರೋಗ್ರೆಸ್ ರಿಪೋರ್ಟ್ ಅನ್ನು ತರಿಸ್ಕೊಂಡು ಪ್ರತ್ಯೇಕ ಹಾಗೂ ತಟಸ್ಥ ಮೂಲಗಳನ್ನು ಬಳಸ್ಕೊಂಡು ಪರಿಶೀಲನೆ ಮಾಡುವ ಕೆಲಸ ಆಗದೇ ಇದ್ರೆ ಸರ್ಕಾರ ಘೋಷಣೆ ಮಾಡುವ ಯೋಜನೆಗಳು ಕೇವಲ ಬಾಯಲ್ಲಿ ಪೇಪರ್ಗಳಲ್ಲಿ ಇರುತ್ತವೆ ಮತ್ತು ಹಣ ಕೂಡ ವೆಚ್ಚ ಆಗ್ತಾ ಇರುತ್ತೆ. ಫಲ ನಿಷ್ಫಲ ಅನ್ಸುತ್ತೆ. ಈ ಬಾರಿಯ ಘೋಷಣೆಗಳ ಅನುಷ್ಠಾನ ಸರಿಯಾದ ರೀತಿಯಲ್ಲಿ ಆಗಲಿ ಅನ್ನೋ ಅದೇ ಆಶಾಭಾವನೆಯ ಜೊತೆಗೆ ಈ ಮಾಹಿತಿಯನ್ನು ಮುಗಿಸೋಣ. ಅದಕ್ಕೂ ಮೊದಲು ಕಾಂಗ್ರೆಸ್ ಕಚೇರಿಯಲ್ಲಿ ವಂದೇ ಮಾತರಂ ಗೀತೆಯನ್ನ ಸಂಪೂರ್ಣವಾಗಿ ಹಾಡಿದ್ದಾರೆ. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಯಾಕೋ ಸಿಡಿಮಿಡಿಗೊಳ್ತಾರೆ. ಬಹುಶಃ ವಂದೇ ಮಾತರಮಲ್ಲಿ ಕಮಲ ಕಮಲ ದಳ ವಿಹಾರಿಣಿ ಅನ್ನೋದನ್ನ ಅವರು ಬಿಜೆಪಿ ಕಮಲ ಅಂದ್ಕೊಂಡ್ರೋ ಏನೋ. ಇನ್ನು ಇದಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಅಲ್ಲಿ ವಂದೇ ಮಾತರಂ ನಿಲ್ಲಿಸೋದಕ್ಕೆ ಹೇಳಲಿಲ್ಲ. ಖರ್ಗೆ ಸಾಹೇಬರು ಸಾಕಷ್ಟು ಹೊತ್ತು ನಿಂತಿದ್ರು, ಹಾಗಾಗಿ ಅವ್ರಿಗೊಂದು ಕುರ್ಚಿ ತಗೊಂಡು ಬಂದು ಹಾಕಿ ಅಂತ ಸೋನಿಯಾ ಮೇಡಮ್ನವರು ಆ
ಅಲ್ಲಿದ್ದವರಿಗೆ ಕರೆದು ಹೇಳಿದ್ದಷ್ಟೇ ಅಂತ ಕಾಂಗ್ರೆಸ್ನ ನಾಯಕರು ಅದಕ್ಕೊಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಅಲ್ಲಿ ಅವ್ರು ಏನು ಹೇಳಿದ್ರು ಅನ್ನೋದು ನಮ್ಮ ಕಿವಿಗೆ ಕೇಳಿಸೋದಿಲ್ಲ. ಹಿಂಗಾಗಿ ಅವರು ಮಾಡ್ತಾ ಇರೋ ಸನ್ನೆಗಳನ್ನಷ್ಟೇ ನೋಡಿ ನೀವು ಏನು ಬೇಕಾದರೂ ಅರ್ಥ ಮಾಡ್ಕೊಳ್ಳಿ, ಅದು ನಿಮಗೂ ಬಿಟ್ಟಿತ್ತು. ಆದ್ರೆ ಒಂದೇ ಮಾತರಂ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರಣೆಯಾಗಿದ್ದ ಗೀತೆ, ಅವತ್ತಿನ ಕಾಂಗ್ರೆಸ್ಗೆ ಸ್ಫೂರ್ತಿಯನ್ನ ತುಂಬಿದ್ದ ಗೀತೆ. ಅದನ್ನ ಗೌರವಿಸೋದರಲ್ಲಿ ರಾಜಕೀಯ ಬೇಡ. ಆ ಗೀತೆಗೆ ಅವಮಾನ ಆಗದೇ ಇರಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.